ಮತ್ತು ಎಕ್ಸ್ಟ್ರಾ ಇರೋದನ್ನ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಫ್ರಂಟ್ನ ಈ ಕಡೆ ಹಾಕ್ಕೊಂಡು ಫ್ರಂಟಿಗೆ ಅಟ್ಯಾಚ್ ಆಗಿರೋ ಕಚ್ಚಾ ಎಲ್ಲ ಬ್ಯಾಕ್ ಸೈಡ್ಗೆ ಬರಬೇಕು. ಈ ಪಫ್ ಸ್ಲೀವ್ನ ಎರಡೂ ಲೆವೆಲಾಗಿ ಇಟ್ಕೊಂಡು ನ್ಯಾಚ್ ಇದು ಮಾಡಿಕೊಂಡು ಫಸ್ಟ್ ಒಂದು ಸೈಡಿಂದ ಅಟ್ಯಾಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಲೀವ್ ಎಳ್ಕೋಬಾರ್ದು, ಬಾಡಿ ಪೀಸ್ನ ಲೈಟಾಗಿ ಎಳ್ಕೋಬೇಕು. ಲೆವೆಲಾಗಿ ಇಟ್ಕೊಂಡು ಇದು ಮಾಡ್ಕೋಬೇಕು. ನೆಕ್ಸ್ಟು ಈ ಸೈಡ್ ಹಿಂಗೆ ಹಾಕ್ಕೊಂಡು ಅದು ಎಲ್ಲಿಂದ ಇದಾಯಿತು ಸೈಡು ಅದೇ ಥರ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಥರ ಎರಡು ಲೆವೆಲಲ್ಲೇ ಇರಬೇಕು. ಬಾಡಿ ಪೀಸು ಸ್ಲೀವ್ ಎರಡೂ ಮತ್ತು ಆಪೋಸಿಟ್ ಇನ್ನೊಂದು ಸೈಡ್ ಫ್ರಂಟಿಂದ ಆಗಿದೆ. ಈಗ ಬ್ಯಾಕಿಂದ ಇವಾಗ ಇಲ್ಲಿಂದ ಸ್ಲೀವ್ ಅಟ್ಯಾಚ್ ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಪಫ್ ಸ್ಲೀವ್ ಇದು ಸ್ಯಾರಿದು ಪೀಸ್ನ ಗಫ್ ಕೊಟ್ಟಿದ್ದೀನಿ, ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಸ್ಲೀವ್ ಅಟ್ಯಾಚ್ ಮುಗಿದಿದೆ, ಸೈಡ್ ಅಟ್ಯಾಚ್ ಒಂದು ಮಾಡಬೇಕು. ಇವತ್ತೆಲ್ಲ ವಿಡಿಯೋ ಇಷ್ಟೇ ಸಾಕು ಫ್ರೆಂಡ್ಸ್.